ಧನುರ್ರಾಶಿ ಆರೋಗ್ಯದ ವಿಚಾರವನ್ನು ಮುಖ್ಯವಾಗಿ ಗಣನೆಗೆ ತೆಗೆದುಕೊಂಡರೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗುತ್ತೆ. ಆರೋಗ್ಯದಲ್ಲಿ ಏನೋ ಚೇತರಿಕೆ ಅಥವಾ ಬದಲಾವಣೆ ಅಂತಕ್ಕಂಥದ್ದಾಗತ್ತೆ. ಧನಾತ್ಮಕವಾದಂತಹ ವಿಚಾರದಿಂದ ಮನಸ್ಸಿಗೆ, ಶರೀರಕ್ಕೆ ಒಂದಷ್ಟು ಸಮಾಧಾನ ಆಗುವಂಥದ್ದು. ದೀರ್ಘಕಾಲದ ಆಲೋಚನೆಗಳಿಂದ ಮನಸ್ಸಿಗೆ ಏನೋ ಒಂದು ರೀತಿಯ ಖುಷಿ. ಅಂದರೆ ಮುಂದಿನ ದಿನಮಾನದಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಮಾಡಿಕೊಂಡು ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿ ಕನಸನ್ನು ಕಾಣ್ತಕ್ಕಂಥದ್ದು, ಆ ರೀತಿಯ ಚಿಂತನೆಗಳನ್ನು ನಡೆಸ್ತಕ್ಕಂಥದ್ದು ಮನಸ್ಸಿಗೆ ಖುಷಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಮಿಲನದಿಂದ ನಿಮ್ಮ ಕೆಲಸಕ್ಕೆ ಒಂದಷ್ಟು ಅನುಕೂಲಗಳಾಗುತ್ತೆ. ಯಾರೋ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ, ಅವರ ಮಾತು, ಸಲಹೆ, ಸಹಾಯ ಅಥವಾ ನಾನು ನಿನ್ನ ಜೊತೆಗಿದ್ದೀನಿ ಅಂತಕ್ಕಂತಹ ಬೆಂಬಲ ನಿಮಗೆ ಒಂದಷ್ಟು ಸಹಾಯಕವಾಗಿ ಕೆಲಸ ಮಾಡುತ್ತೆ ಅಂತ ಅರ್ಥ. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಿಕೊಳ್ಬೇಡಿ, ಆಲಸ್ಯವನ್ನು ತೋರಿಸಬೇಡಿ, ಸೋಮಾರಿತನ ನಿಮ್ಮಿಂದ ದೂರ ಇರಲಿ ಅನ್ನುವಂಥದ್ದು. ವೃತ್ತಿಯಲ್ಲಿ ಹಿನ್ನಡೆ ಆಗಬಹುದು ಅಥವಾ ಲಾಭ ಇಲ್ಲದೆ ಇರಬಹುದು, ಅದು ಯಾವುದೋ ಒಂದು ರೀತಿಯಲ್ಲಿ ಅನುಕೂಲಕ್ಕಿವೆಲ್ಲ ಅನ್ನುವಂತಹ ರೀತಿಯಲ್ಲಿ ತಿಳಿಬೇಕು. ಪ್ರಯಾಣ, ಪ್ರವಾಸ ಈ ಯೋಚನೆಗಳು ಮನಸ್ಸಿಗೆ ಬರುತ್ತೆ. ಅದರ ಬಗ್ಗೆ ಹೆಚ್ಚು ಚರ್ಚೆಗಳನ್ನು ಮಾಡ್ತೀರಿ. ನಾನೂ ಎಲ್ಲಾದರೂ ಹೋಗಿ ಬರಬೇಕು ಅನ್ನುವಂತಹ ಭಾವನೆ, ಆ ರೀತಿಯ ಒಂದು ತುಡಿತ ಮನಸ್ಸಿನಲ್ಲಿರುವಂಥದ್ದು. ಮಹಾಲಕ್ಷ್ಮಿ ಮಂತ್ರವನ್ನು ಪಠನೆ ಮಾಡಿ, ಇಲ್ಲ ಶ್ರವಣ ಮಾಡಿ, ಶುಭವಾಗಿ. ಮಕರ ರಾಶಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಆರೋಗ್ಯ ಯಾಕೋ ವ್ಯತ್ಯಾಸಗಳಾಗ್ತಾ ಇದೆ ಅನ್ನುವಂಥದ್ದು. ತಾಯಿ ತಂದೆಯರ ದುಃಖಕ್ಕೆ ನೀವು ಕಾರಣರಾಗ್ತೀರಿ. ನಿಮ್ಮ ಬಗ್ಗೆ ತಂದೆ ತಾಯಿಗಳು ತುಂಬ ಬೇಜಾರನ್ನು ಮಾಡಿಕೊಳ್ತಕ್ಕಂಥದ್ದು, ನೋವನ್ನು ಅನುಭವಿಸ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಯಶಸ್ಸು ಇರತಕ್ಕಂತಹ ದಿವಸ. ನಿಮ್ಮ ಓದಿಗೆ, ನಿಮ್ಮ ಪರಿಶ್ರಮಕ್ಕೆ, ಪ್ರಯತ್ನಕ್ಕೆ ಉತ್ತಮವಾದಂತಹ ಪ್ರತಿಫಲ, ಫಲಿತಾಂಶಗಳು ಸಿಕ್ಕುವಂಥದ್ದು. ಹಣದ ಅಡಚಣೆಯೇ ಎಲ್ಲ ವಿಚಾರಕ್ಕೂ ಕಾರಣ ಅಂತ ಹೇಳಿ ಆಗಬಹುದು. ಅಂದರೆ ದುಡ್ಡಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದುಡ್ಡೇ ಮುಖ್ಯ, ದುಡ್ಡೊಂದಿದ್ದು ಬಿಟ್ಟರೆ ಎಲ್ಲವನ್ನೂ ಕೂಡ ಗೆಲ್ತೀನಿ ಅನ್ನುವಂತಹ ಯಾವುದೋ ಒಂದು ಸವಾಲು ನಿಮ್ಮ ಎದುರಿನಲ್ಲಿ ಬರ್ತಕ್ಕಂಥದ್ದಾಗತ್ತೆ. ಭೂ ಸಂಬಂಧವಾದಂತಹ ವ್ಯವಹಾರಗಳಿಂದ ಒಂದಷ್ಟು ನಷ್ಟಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಭೂಮಿಯ ವ್ಯವಹಾರ ಇವತ್ತು ಬೇಡ ಅನ್ನುವಂಥದ್ದು. ಮನಸ್ಸಿನಲ್ಲಿ ಇರೋದನ್ನು ಬೇರೆಯವರ ಜೊತೆ ಹಂಚಿಕೊಳ್ಬೇಕು. ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಆಲೋಚನೆಗಳೇನು, ನನ್ನ ಯೋಚನೆಗಳು ಹೀಗಿದೆ, ಇಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀನಿ, ಇವೆಲ್ಲವನ್ನು ಚರ್ಚೆ ಮಾಡಿದಾಗ ಸರಿತಪ್ಪುಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕುಂಭರಾಶಿ ಪ್ರವಾಸದ ವಿಚಾರವನ್ನು ಕುರಿತು ಮನಸ್ಸಿಗೆ ಏನೋ ಒಂದು ರೀತಿಯ ಉಲ್ಲಾಸ. ನಾನೂ ಕೂಡ ವಿದೇಶಕ್ಕೋ ದೂರಿಗೋ ಪ್ರಯಾಣವನ್ನು ಮಾಡ್ತೀನಿ, ಯಾವುದೋ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ಮಾಡ್ತೀನಿ ಅನ್ನುವಂಥದ್ದೆಲ್ಲ ಮನಸ್ಸಿನಲ್ಲಿ ಆನಂದವನ್ನು ಹುಟ್ಟುಹಾಕತ್ತೆ. ಉತ್ತಮವಾದಂತಹ ವಾತಾವರಣ ಇರುತ್ತೆ. ಆದರೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಬಳಸ್ಕೊಳ್ಬೇಕಾದಂಥದ್ದು ನಿಮ್ಮ ಕರ್ತವ್ಯವಾಗಿರುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳು ಪೂರ್ಣವಾಗುತ್ತೆ. ಇದಕ್ಕಿಂತ ಸಂತೋಷ ಇನ್ನೇನು ಬೇಕು? ಯಾವುದೋ ಒಂದು ಯೋಚನೆಯನ್ನು ಮಾಡಿರ್ತೀರಿ, ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡಿರ್ತೀರಿ, ಪ್ರಯತ್ನ ಮಾಡ್ತಾ ಇರ್ತೀರಿ, ಅದು ಕೈಗೂಡುತ್ತೆ ಅನ್ನುವಂತಹ ಶುಭ ಫಲದ ಸೂಚನೆ ನಿಮಗೆ ಸಿಕ್ಕಿದಾಗ ಆಗುವಂತಹ ಸಂತೋಷವೇ ಬೇರೆ ಅಂತ ಹೇಳಬೇಕು. ಜೀವನದ ಅನುಭವಗಳೇನಿದೆ ಅದು ನಿಮ್ಮನ್ನು ಕಾಲಘಟ್ಟಕ್ಕನುಗುಣವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಾಗತ್ತೆ. ಅದಕ್ಕೆ ನೀವು ಬದ್ಧರಾಗಿರಬೇಕಾದಂಥದ್ದು. ನಿಮ್ಮ ಹಳೆಯ ನೆನಪುಗಳು ಸಂತೋಷವನ್ನು ಕೊಡುತ್ತೆ. ಹಿಂದೆ ಯಾವತ್ತೋ ಏನೋ ಮಾಡಿದಂತಹ ಒಂದು ಘಟನೆ, ಅದರಿಂದ ಸಿಕ್ಕಂತಹ ಸಂತೋಷ ಮತ್ತೆ ನಿಮಗೆ ಖುಷಿಯನ್ನು ಕೊಡುವಂಥದ್ದಾಗತ್ತೆ. ದಾಂಪತ್ಯ ಜೀವನವೂ ಕೂಡ ಸುಖ ಸಂತೋಷಗಳಿಂದ ಕೂಡಿರುತ್ತೆ. ಅನ್ಯೋನ್ಯತೆ ಅಂತಕ್ಕಂಥದ್ದು ಅಲ್ಲಿ ನಿಮ್ಮದಾಗಿರುತ್ತೆ ಅಂತ ಹೇಳಬೇಕು. ಗಣಪತಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಈ ರೀತಿ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಆಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಯಾವ ತೊಂದರೆಗಳೂ ಕೂಡ ಬರುವಂಥದ್ದು ಬೇಡ ಅನ್ನುವ ಪ್ರಾರ್ಥನೆ ನಿಮ್ಮದಾಗಿರಲಿ. ಮಹಾಗಣಪತಿಯ ಅನುಗ್ರಹ ನಿಮಗೆ ಸಿಕ್ಕಲಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಕಾರ್ಯಕ್ಷೇತ್ರದಲ್ಲಿ ಗಣನೀಯವಾದಂತಹ ಸಾಧನೆಯನ್ನು ಮಾಡ್ತೀರಿ. ಅದು ನಿಮ್ಮ ಗೌರವವನ್ನು, ಪ್ರತಿಷ್ಠೆಯನ್ನು, ಸ್ಥಾನಮಾನವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗ್ಬೋದು. ಪ್ರೇಮಿಗಳಿಗೆ ತುಂಬ ಗೊಂದಲದ ದಿವಸ. ಯಾವುದೋ ವಿಚಾರಗಳ ಮುನ್ನೆಲೆಗೆ ಚರ್ಚೆಗೆ ಬಂದಾಗ, ಆಯ್ಕೆಗಳು ಹಲವಾರಿದ್ದಾಗ ಯಾವ ನಿರ್ಧಾರ ಮಾಡಬೇಕು, ಯಾವುದಕ್ಕೆ ಆದ್ಯತೆಯನ್ನು ನೀಡಬೇಕು ಅನ್ನುವಂಥದ್ದು ಗೊತ್ತಾಗದಲೇ ಗೊಂದಲವಾಗುವಂಥದ್ದು. ಮಾನಸಿಕವಾದಂತಹ ಶಾಂತಿಗೋಸ್ಕರವಾಗಿ ನೀವು ಕಷ್ಟಪಟ್ಟು ದುಡಿದಂತಹ ಹಣವೂ ಕೂಡ ಖರ್ಚಾಗುವಂತಹ ದಿವಸ ಇದು. ಆತ್ಮವಿಶ್ವಾಸದ ಜೊತೆಯಲ್ಲೇ
ಎಲ್ಲ ಕೆಲಸಗಳನ್ನು ಆರಂಭ ಮಾಡಿ. ಆಗ ಒಂದಷ್ಟು ತೃಪ್ತಿ ಸಿಕ್ಕುವಂಥದ್ದಾಗುತ್ತೆ. ಬೇರೆಯವರ ಸಹಾಯವೂ ಕೂಡ ನಿಮಗೆ ತೃಪ್ತಿಯನ್ನು ತರುವಂಥದ್ದಾಗುತ್ತೆ. ಹೊಸ ಸ್ನೇಹಿತರನ್ನು, ಹೊಸ ಜನರನ್ನು ವ್ಯಾವಹಾರಿಕವಾಗಿ ನೀವು ಆಕರ್ಷಣೆ ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದುತ್ತೀರಿ, ಅಥವಾ ಅದು ನಿಮ್ಮಲ್ಲಿ ಇನ್ನಷ್ಟು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.